ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ. ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನವೆಂಬರ್ ತಿಂಗಳ ದೀಪಾವಳಿ ಆದ ನಂತರ ವೃಷಭ ರಾಶಿಯವರಿಗೆ ಯಾವ ರೀತಿ ಜಾತಕ ಭವಿಷ್ಯ ಇದೆ ಎಂದು ನಾನು ತಿಳಿಸುತ್ತಿದ್ದೇನೆ. ತಿಳಿಯೋದಕ್ಕಿಂತ ಮುಂಚಿತವಾಗಿ ವಿಡಿಯೋ ಒಮ್ಮೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಉದ್ಯೋಗದ ಬಗ್ಗೆ ನೋಡುವುದಾದರೆ ಮೊದಲಿಗೆ ಮೇಲಧಿಕಾರಿಯಿಂದ ನಿಮ್ಗೆ ತುಂಬಾ ಸಪೋರ್ಟ್ ಇರುತ್ತೆ. ಮತ್ತೆ ವ್ಯವಹಾರದಲ್ಲಿ ನೋಡಬೇಕಾದ್ರೆ, ಏನೇ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಯೋಚನೆ ಮಾಡಿ ಮೂರನೇ ವ್ಯಕ್ತಿ ಮಾತು ಕೇಳಕ್ ಹೋಗ್ಬೇಡಿ. ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಪಾರ್ಟ್ನರ್ಶಿಪ್ ಅಲ್ಲಿ ತುಂಬಾ ಮೋಸ ಹೋಗ್ತೀರಾ. ಅದರಿಂದ ಸ್ವಂತ ಬುದ್ಧಿಯಿಂದ ಮಾಡಿ ಉದ್ಯೋಗದಲ್ಲಿ ತುಂಬಾ ಏಳಿಗೆ ಕಾಣ್ತೀರಾ. ಮತ್ತೆ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಏಳಿಗೆ ಆಗುತ್ತೆ. ಮೇಲೆ ಇರೋ ವ್ಯಕ್ತಿಗಳಿಂದ ಪ್ರಶಂಸೆ ತಗೋಬೇಕು. ಪ್ರೀತಿ ಪ್ರೇಮದ ಬಗ್ಗೆ ತಿಳಿಯುವುದಾದರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಷ್ಟಪಟ್ಟವ್ರನ್ನ ದೂರ ಮಾಡ್ಕೊಂಡಿರ್ತೀರಾ, ಅವರು ಹತ್ರ ಆಗ್ತಾರೆ. ಆರೋಗ್ಯ ಸ್ಥಿತಿ ಸರಿ ಇರುತ್ತೆ, ತೊಂದರೆ ಇಲ್ಲ. ಮತ್ತೆ ಸಂತಾನದಲ್ಲಿ ಏಳಿಗೆ ಆಗುತ್ತೆ. ಗಂಡ ಹೆಂಡತಿಯಲ್ಲಿ ಪ್ರೀತಿಯವರು ಇಷ್ಟಪಟ್ಟದೆ ಮದುವೆ ಆಗೋ ಚಾನ್ಸಸ್ ಬಹಳ ಇರುತ್ತೆ ನಿಮ್ಗೆ. ಕುಟುಂಬದ ಬಗ್ಗೆ ತಿಳಿಯುವುದಾದರೆ ಅಣ್ಣ ತಮ್ಮಂದಿರದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಜಗಳಗಳು ಮನಸ್ತಾಪಗಳು ಬಹಳ ಆಗ್ತಾ ಇರುತ್ತೆ. ಒಬ್ಬರು ಕಂಡ್ರೆ ಒಬ್ರು ಆಗಲ್ಲ. ಮನಸ್ಸಲ್ಲಿ ಇರುತ್ತೆ ಮಾತಾಡ್ಬೇಕು ಅಂತ, ಬಟ್ ಆಗ್ತಾ ಇಲ್ಲ. ಯಾರ್ದೋ ಮಾತು ಕೇಳ್ಬಿಟ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪಗಳು, ಜಗಳ ಆಗೋದು, ಮನೆ ಬಿಟ್ಟು ಹೊರಗಡೆ ಹೋಗೋದು, ಆತರ ಸಣ್ಣ ಪುಟ್ಟ ಕೆಲಸಗಳು ಆಗುತ್ತೆ ಈ ಕುಟುಂಬದಲ್ಲಿ. ಆರೋಗ್ಯದ ಬಗ್ಗೆ ತಿಳಿಯುವುದಾದರೆ ಅತಿ ಶ್ರಮ ಪಟ್ಟರು ನಿಮ್ಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾ ಇರುತ್ತೆ. ಇಷ್ಟೇ ಆಯಸ್ಸಾದ್ರೂ ಸ್ವಲ್ಪ ಶ್ರಮ ಪಟ್ಟರು ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಆರೋಗ್ಯ ಬಗ್ಗೆ ಗಮನ ಕೊಡಬೇಕು. ಈ ರಾಶಿಯವರಿಗೆ ಪರಿಹಾರ ಮಾರ್ಗವನ್ನು ಸೂಚಿಸುವುದಾದರೆ ಪ್ರತಿ ಶುಕ್ರವಾರ ಮಂಗಳವಾರ ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಿ. ಓಂ ಲಕ್ಷ್ಮೀ ನಮೋಸ್ತುತೆ ಅಂತ 11 ಬಾರಿ ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತತೆ ಇರುತ್ತದೆ. ಆರ್ಥಿಕ ಪರಿಸ್ಥಿತಿ ಹಂತವಾಗಿ ಬದಲಾವಣೆ ಆಗುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ತಾಳ್ಮೆಯಿಂದ ನೆಮ್ಮದಿಯಿಂದ ಜೀವನ ನಡೆಸ್ಕೊಂಡು ಹೋದ್ರೆ ದಿನ ಭವಿಷ್ಯ ಚೆನ್ನಾಗಿರುತ್ತದೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದಾಗಿತ್ತು ವೃಷಭ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯ. ಮುಂದಿನ ರಾಶಿಯವರು ತಿಳಿಯಬೇಕೆಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.